ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಎಲ್ಲ ಶಿಷ್ಯರನ್ನು ಉದ್ದೇಶಿಸಿ ತಮ್ಮ ಅನುಗ್ರಹ ಭಾಷಣವನ್ನು ಈಗ ಮಾಡಲಿದ್ದಾರೆ. ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಅಜ್ಞಾನಾಂಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂತೀರ್ಥಂ ಭಾರತೀತೀರ್ಥಮಾಶ್ರಯೇ. ಈ ಜಗತ್ತಿನಲ್ಲಿರುವ ಎಲ್ಲ ಪ್ರಾಣಿಗಳಿಗಿಂತ ಮನುಷ್ಯನು ಅತ್ಯಂತ ಶ್ರೇಷ್ಠನಾದವನು ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದರೆ ನಾವು ಮನುಷ್ಯರಾಗಿ ಹುಟ್ಟಿದ ಮಾತ್ರಕ್ಕೆ ನಾವು ಕೃತಾರ್ಥರಾಗುವುದಿಲ್ಲ. ಅದನ್ನು ನಾವು ಆ ಮನುಷ್ಯ ಜನ್ಮವನ್ನು ನಾವು ಸಾರ್ಥಕಪಡಿಸಿಕೊಳ್ಳಬೇಕು. ನಮ್ಮ ಜೀವನಕ್ಕೆ ಸಾರ್ಥಕ್ಯ ಅನ್ನೋದು ಯಾವಾಗ ಉಂಟಾಗುತ್ತೆ ಅಂತಂದರೆ ಮೋಕ್ಷವನ್ನು ಪಡೆದಾಗ ಮಾತ್ರ. ನಮ್ಮ ಈ ಮನುಷ್ಯ ಜನ್ಮದ ಫಲ ಏನು ಅಂತಂದರೆ ಮೋಕ್ಷವನ್ನು ಪಡೆಯುವುದು. ಆದರೆ ಆ ಮೋಕ್ಷ ಅನ್ನುವುದು ಅಷ್ಟು ಸುಲಭವಾಗಿ ಸಿಗುವಂತಹದ್ದಲ್ಲ. ಅದಕ್ಕೆ ಮಹಾಪುರುಷರ ಅನುಗ್ರಹ ಅನ್ನೋದಿರಬೇಕು, ಭಗವಂತನ ಕೃಪೆ ಅನ್ನೋದಿರಬೇಕು. ಎಷ್ಟೋ ಜನ್ಮಗಳಲ್ಲಿ ಮಾಡಿದಂತಹ ಪುಣ್ಯ ವಿಶೇಷವೂ ಇರಬೇಕು. ಆದರೆ ಈ ಮಹಾಪುರುಷರ ಅನುಗ್ರಹ ಅನ್ನೋದು ಅತ್ಯಂತ ದುರ್ಲಭವಾದದ್ದು. ಅದನ್ನೇ ಶಂಕರಾಚಾರ್ಯರು ಹೇಳಿದ್ದಾರೆ, ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ ಎಂಬುದಾಗಿ. ಮನುಷ್ಯನಾಗಿ ಹುಟ್ಟುವುದು, ಹಾಗೆ ಮೋಕ್ಷವನ್ನು ಪಡೆಯಬೇಕು ಎನ್ನುವ ತೀವ್ರವಾದ ಇಚ್ಛೆ ಇರುವುದು, ಹಾಗೆ ಮಹಾಪುರುಷರ ಸಾನ್ನಿಧ್ಯವು, ಇದೆಲ್ಲದೂ ಬೇಕು ಅಂತಂದರೆ ಅವಶ್ಯವಾಗಿ ಭಗವಂತನ ಕೃಪೆ ಅನ್ನೋದು ನಮಗಿರಬೇಕು. ಆ ಭಗವಂತನ ಕೃಪೆ ಅನ್ನೋದು ಇರುವುದರಿಂದಲೇ ನಮಗೆ ಈ ಮೂರು ಸಿಗುತ್ತವೆ. ನನಗೆ ಆ ಮಹಾಪುರುಷರ ಸಂಶ್ರಯ, ಮಹಾಪುರುಷರ ಸಾನ್ನಿಧ್ಯ ಅನ್ನೋದು ನನಗೆ ಆ ತಾಯಿಯಾದ ಶಾರದಾಮ್ಮನವರ ಕೃಪೆಯಿಂದ ಸಿಕ್ಕಿದೆ. ಅದು ಮಹಾಪುರುಷರು ಅಂತಂದರೆ ಸಾಕ್ಷಾತ್ತು ಆದಿಶಂಕರಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಗುರುಗಳ, ಹಾಗೆ ಆ ಆದಿಶಂಕರರ ಸ್ವರೂಪಗಳಾದಂತಹ ಆ ಜಗದ್ಗುರುಗಳ ಸಾನ್ನಿಧ್ಯ ಅನ್ನೋದು ನನಗೆ ಸಿಕ್ಕಿದೆ. ಅವರ ಅನುಗ್ರಹ ಅನ್ನೋದು ನನಗೆ ಸಿಕ್ಕಿದೆ. ನನಗೆ ಮೊದಲಿಂದಲೂ ಆಧ್ಯಾತ್ಮಿಕವಾಗಿ ನಮ್ಮ ಜೀವನವನ್ನು ನಡೆಸಬೇಕು, ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅನ್ನುವ ಇಚ್ಛೆ ಇತ್ತು. ಹಾಗೆ ಆ ಜಗದ್ಗುರುಗಳವರ ಹತ್ರ, ಶೃಂಗೇರಿ ಜಗದ್ಗುರುಗಳವರ ಹತ್ರನೇ ಶಾಸ್ತ್ರಾಧ್ಯಯನವನ್ನು ಮಾಡಬೇಕು ಅನ್ನುವ ಇಚ್ಛೆಯೂ ಇತ್ತು. ಅದನ್ನು ಜಗದ್ಗುರು ಮಹಾಸ್ವಾಮಿಗಳವರಲ್ಲಿ ಪ್ರಾರ್ಥಿಸಿದ್ದಾಗ ಅವರು ನನ್ನ ಮೇಲೆ ಪರಮಾನುಗ್ರಹವನ್ನು ಇಟ್ಟು ನನಗೆ ನ್ಯಾಯಾದಿ ಎಲ್ಲ ಶಾಸ್ತ್ರಗಳನ್ನು ನನಗೆ ಹೇಳಿಕೊಟ್ಟಿದ್ದಾರೆ. ಅವರ ಒಂದು ಕೃಪೆ ಅನ್ನುವುದು ನನ್ನ ಮೇಲೆ ಅಪಾರವಾಗಿ ಇತ್ತು. ಅವರು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನನ್ನ ಏಳಿಗೆಯನ್ನೇ ಬಯಸ್ತಾ ಇದ್ದರು. ಇವತ್ತು ನಾನು ಇಷ್ಟೊಂದು ಉತ್ಕರ್ಷ, ನನ್ನ ಈ ಉತ್ಕರ್ಷ ಇದೆಲ್ಲದೂ ಕೂಡ ಇದರಲ್ಲಿ ನನ್ನ ಸ್ವಂತದ್ದು ಯಾವುದೂ ಇಲ್ಲ. ಎಲ್ಲದೂ ಕೂಡ ಆ ಜಗದ್ಗುರು ಮಹಾಸ್ವಾಮಿಗಳವರ ಅನುಗ್ರಹದಿಂದಲೇ ನನಗೆ ಸಿಕ್ಕಿದೆ. ನಾನು ಇಲ್ಲಿ ಕೇವಲ ಶಾಸ್ತ್ರಾಧ್ಯಯನವನ್ನು ಮಾಡುವುದಕ್ಕೋಸ್ಕರ ಈ ಶೃಂಗೇರಿಗೆ ಬಂದಿದ್ದೇನೆ.
ಅದನ್ನು ಅದೇ ವಿಧವಾಗಿ ಆಧ್ಯಾತ್ಮಿಕವಾಗಿ ಶಾಸ್ತ್ರೋಕ್ತವಾಗಿ ಜೀವನವನ್ನು ನಡೆಸುವುದಕ್ಕೋಸ್ಕರ ಬಂದಿದ್ದೇನೆ. ಆದರೆ ಜಗದ್ಗುರು ಮಹಾಸ್ವಾಮಿಗಳವರು ನನಗೆ ಪರಿಪೂರ್ಣವಾದ ಅನುಗ್ರಹವನ್ನು ಮಾಡಿ ಅವರ ಹಸ್ತದಿಂದಲೇ ನನಗೆ ಸನ್ಯಾಸವನ್ನು ಅನುಗ್ರಹ ಮಾಡಿದ್ದಾರೆ. ಅವರು ನನ್ನನ್ನು ಉತ್ತರಾಧಿಕಾರಿಯನ್ನಾಗಿ ಸ್ವೀಕರಿಸ್ತೇನೆ ಎಂದು ಹೇಳಿದಾಗ ನನಗೆ ಆದ ಆನಂದಕ್ಕೆ ಅವಧಿಯೇ ಇಲ್ಲ. ಯಾಕೆ ಅಂತಂದರೆ ಆ ಸಾಕ್ಷಾತ್ ಆದಿಶಂಕರಾಚಾರ್ಯರ ಪರಂಪರೆಯಲ್ಲಿ ಬಂದವರು, ಹಾಗೆ ಆ ಆದಿಶಂಕರಾಚಾರ್ಯರ ಸ್ವರೂಪಿಗಳಾದ ಆ ಜಗದ್ಗುರುಗಳ ಅನುಗ್ರಹ ಅನ್ನೋದು ನನಗೆ ಇಷ್ಟೊಂದು ನನಗೆ ಸಿಕ್ಕಿದೆ. ಇವತ್ತು ನಾನು ಭಾವಿಸುತ್ತೇನೆ ನನ್ನ ಜೀವನ ಅನ್ನೋದು ಧನ್ಯವಾಗಿದೆ ಅಂತ. ನಾನು ಮೊದಲು ಅವರು ನನ್ನನ್ನು ಉತ್ತರಾಧಿಕಾರಿಯನ್ನಾಗಿ ಸ್ವೀಕರಿಸ್ತೇನೆ ಎಂದು ಹೇಳಿದಾಗ ನಾನು ಅವರ ಹತ್ರ ಕೇಳಿದೆ, ಇಷ್ಟೊಂದು ಜವಾಬ್ದಾರಿ ಅನ್ನೋದು ನನ್ನ ಮೇಲೆ ಇಡ್ತಿದ್ದೀರಿ ತಾವು, ಆದರೆ ಇದನ್ನೆಲ್ಲ ಹೊರಲಿಕ್ಕೆ ನನಗೆ ಸಾಧ್ಯತೆ ಉಂಟಾ ಎಂದು ಕೇಳಿದೆ. ಅದಕ್ಕೆ ಅವರು ಮಂದಹಾಸದಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರು ಮಂದಹಾಸದಿಂದ ಹೇಳಿದ್ದಾರೆ, ನೀನೇನು ಅದರ ಬಗ್ಗೆ ಯೋಚನೆ ಮಾಡುವುದು ಬೇಡ, ನನ್ನ ಅನುಗ್ರಹ ಅನ್ನೋದು ನಿನ್ನ ಮೇಲೆ ಪರಿಪೂರ್ಣವಾಗಿ ಇದೆ, ಅದರಿಂದಲೇ ನಿನಗೆ ಎಲ್ಲದೂ ಸಿಗುತ್ತೆ ಎಂಬುದಾಗಿ ಅವರು ಹೇಳಿದರು. ಅಂದರೆ ಆ ಗುರುಗಳ ಅನುಗ್ರಹ ಅನ್ನುವುದು ನಮ್ಮ ಮೇಲೆ ಇದ್ದರೆ ನಮಗೆ ಏನನ್ನಾದರೂ ಸಾಧಿಸಲಿಕ್ಕಾಗುತ್ತೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಹಾಗಾಗಿ ಆ ಮಹಾಸ್ವಾಮಿಗಳವರು ನನಗೆ ಇಷ್ಟೊಂದು ಅನುಗ್ರಹವನ್ನು ಮಾಡಿದ್ದಾರೆ. ಇದರಲ್ಲಿ ಕೇವಲ ಅವರ ಒಂದು ಅನುಗ್ರಹ ಒಂದೇ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಇಲ್ಲಿ ನನ್ನ ಉತ್ಕರ್ಷ ಅನ್ನೋದು, ನನ್ನ ಒಂದು ಉತ್ಕರ್ಷ ಅನ್ನೋದು ಏನೂ ಇಲ್ಲ ಇದರಲ್ಲಿ. ಇದೆಲ್ಲದೂ ಕೂಡ ಆ ಜಗದ್ಗುರು ಮಹಾಸ್ವಾಮಿಗಳವರು ನನಗೆ ಅನುಗ್ರಹಿಸಿದ್ದು. ಹಾಗೆ ಅವರು ನನ್ನ ಮೇಲೆ ಇಟ್ಟಂತಹ ಈ ಒಂದು ಜವಾಬ್ದಾರಿಯನ್ನು ನಾನು ಅವರ ಒಂದು ಅನುಗ್ರಹದಿಂದಲೇ ನಾನು ಸಮಂಜಸವಾಗಿ ಅದನ್ನು ನಿರ್ವರ್ತಿಸ್ತೇನೆ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಈ ಮಠದ ಉತ್ತರೋತ್ತರ ಅಭಿವೃದ್ಧಿಗೂ ಕೂಡ ಅವರ ಒಂದು ಅನುಗ್ರಹದಿಂದ ನಾನು ನನ್ನ ಪರಿಶ್ರಮವನ್ನು ಮಾಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರವೂ ಕೂಡ ಅವಶ್ಯವಾಗಿ ಬೇಕು. ಈಗ ಇಷ್ಟೊಂದು ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದೀರಿ. ಈ ಮಠದ ಮೇಲೆ, ಇಲ್ಲಿರುವ ಗುರುಗಳ ಮೇಲೆ ನಿಮಗೆ ಅಪಾರವಾದ ಶ್ರದ್ಧೆ ಅನ್ನೋದಿದೆ. ಈ ಶ್ರದ್ಧೆಯು ಯಾವಾಗ ಇದೇ ವಿಧವಾಗಿ ನೀವು ಈ ಶ್ರದ್ಧೆಯನ್ನು, ಈ ಭಕ್ತಿಯನ್ನು ನೀವು ಮುಂದುವರಿಸ್ಕೊಂಡು ಹೋಗಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಆ ಗುರುಭಕ್ತಿ ಅನ್ನೋದು ನಮ್ಮನ್ನು ಅತ್ಯುನ್ನತವಾದ ಸ್ಥಿತಿಗೆ ತಗೊಂಡು ಹೋಗುತ್ತದೆ ಎಂಬುದಾಗಿ ಹೇಳ್ತಾ, ಆ ಜಗದ್ಗುರು ಮಹಾಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ನನ್ನ ಈ ಭಾಷಣವನ್ನು ಇಲ್ಲಿ ಮುಕ್ತಾಯ ಮಾಡ್ತೇನೆ.